ಮೇಡಮ್ ಅರ ನನಗೆ ಭಾಳ ದಿನದಿಂದ ಒಂದು ಡೌಟ್ ಕಡ ಆಗ್ತದ್ರಿ. ಆ ಡೌಟ್ ಕೇಳಂದ್ರೆ ಕೇಳ್ತೀನಿ, ಬ್ಯಾಡ ಅಂದ್ಬಿಡ್ತೀನಿ. ಕೇಳ್ರಿ. ಬಟ್ ಆ ಡೌಟ್ ಕೇಳದ ಬಳಕ ನೀವು ಬೇಜಾರು ಮಾಡ್ಕೋಬಾರ್ದು, ಮನ್ಸಿಗೆ ಹಚ್ಕೋಬಾರ್ದು. ಏನಿಲ್ರಿ, ಕೂದಲಿಗೆ ಬಣ್ಣ ಹಚ್ಚಿರೇನ್ರಿ? ಹಚ್ಚೇನಿ. ಈ ಕೂದಲಿಗೆ ಬಣ್ಣ ಯಾಕೆ ಹಚ್ತಾರಿ? ಕಲರ್ 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 ಹಚ್ತಿರಲ್ಲ, ಯಾಕೆ ಹಚ್ತೀರಿ? ಚಂದ ಕಾಣಕ. ಚಂದ ಕಾಣಕ ಸುಳ್ರಿ ಅದು. ಮತ್ತ ಚಂದ ಕಾಣಕ್ ಹಚ್ಚಲ್ರಿ ಮೇಡಮ್ ಅವ್ರ. ಯಪ್ಪ, ಚಂದ ಕಾಣಕ್ ಬಣ್ಣ ಹಚ್ಚಲ್ಲ. ಎಲ್ಲ ಕೂದಲ ಬೆಳ್ಳಗಾಗಿರ್ತಾವ, ಅದಕ್ಕೆ ಕಾಣಬಾರ್ದ ಹಚ್ಚಿರ್ತಾರ. ಗೊತ್ತಾಯ್ತಿಲ್ರಿ? ಈ ಫಿಲ್ಟರ್ ಹಾಕೋ. ಯವ್ವ, ಫೋಟೋ ಹೊಡಾತಿಲ್ಲ, ವಿಡಿಯೋ ಮಾಡಾತೀನಿ. ವಿಡಿಯೋ ಇದಾತ್ ನೋಡ್ ನಿಂದು. ಹೋಲ್ ಬಿಡು. ಇಲ್ಯಾಕ್ ನಿಂತಿದೆ? ನಾನು ಬಸ್ ಸ್ಟ್ಯಾಂಡಿಗೆ ಹೊಂಟಿದ್ನಿ, ಅದಕ್ಕ ಆತೀನಿ. ಬಸ್ ಸ್ಟ್ಯಾಂಡ್ ಹೊಂಟಿದೆ? ಬಸ್ ಸ್ಟ್ಯಾಂಡ್ ಹೋದ್ರ ಆಟೋ ಇರ್ತಾವ, ಆಟೋ ಹತ್ಕೊಂಡ್ ಹೋಗ್ಬೇಕವ. ಇಲ್ಯಾಕ್ ನಿಂತಿದೆ? ನನ್ ಬಾಯ್ ಫ್ರೆಂಡ್ ಬರಾಕತ್ತಾನ. ಬಾಯ್ ಫ್ರೆಂಡ್ ಬರತ್ತಾನ? ಅಂದ್ರ ಬಾಯ್ ಫ್ರೆಂಡ್ ಕರ್ಕೊಂಡ್ ಹೋಗೋರನ್ರಿ ನೀವು? ಹೌದ್, ಮತ್ತ ಬಾಯ್ ಫ್ರೆಂಡ್ಸ್ ಎದಕ್ ಇರ್ತಾರ? ಮತ್ತೆ ಎದಕ್ ಇರ್ತಾರೆ? ಕರ್ಕೊಂಡು ನೋಡ್ರಿ, ನಾವೀಗ ಕುಷ್ಟಗಿ ಬಸ್ ಸ್ಟ್ಯಾಂಡ್ ಒಳಗದೀವಿ. ರಾತ್ರಿ 2 ಗಂಟೆ ಆಗೈತಿ. ಇಲ್ಲಿಂದ ನಾವು ಶೆನ್ನೂರ್ ಹೋಗ್ಬೇಕು. ಇಲ್ಲಂತೂ ಬಸ್ ಇಲ್ಲ. ನೀವು ಕರ್ಕೊಂಡ್ ಬಂದಾರ. ಏನ್ ಅನ್ಸತೈತಿ ಈಗ ನಿಮ್ಗ? ಸರ, ನನಗಂತರ ಒಟ್ಟ ಆಗವಲ್ತ್ರಿ. ಈಗ ನೀವು ಬಿಟ್ರೆ ನಾವು ನಡ್ಕೊತ ಹೋಗ್ಬಿಡ್ತೀವಿ ನೋಡ. ಹುಡುಗಿ ಸಂಬಂಧ ಅಂದ್ರ ಕಾಯೋದು, ನೋಡು ಬಸ್ ಅಂದ್ರ ಜೀವ ಹೋದಂಗ ಆಗೋದು ನಿಮ್ಗೆ. ಒಂದ್ ಗೊತ್ತ, ಗೋರ್ಮೆಂಟ್ ಬಸ್ ಅದಾಗ ನಾವ್ ಹತ್ತೋದ ಒಂಥರ ನಮಗ್ ಖುಷಿ. ಆದ್ರೆ ಆ ಬಸ್ ಸಂಬಂಧ ಕಾಯೋದು ಇನ್ನ ಖುಷಿ. ಅದ್ರಾಗ ರಾತ್ರಿ ಇವೇನ ಸೊಳ್ಳೆ ಅದಲ್ಲಕ್ಕ ಕಡಿಲಾತಲ್ಲ, ಇದ್ರಾಗ ಒಂದ್ ಸುಖ ಐತಿ. ಹೌದು, ಸೊಳ್ಳೆ ಕಡದ್ರಾಗೆ ಸುಖ ಅದ. ಇಲ್ಲೊಬ್ರು ಅದಾರ ನೋಡ್ರಿ, ಕಡದ್ರಾಗಲ್ರಿ, ಸೊಳ್ಳೆ ಕಡದ ತುರ್ಸ್ತೀವಲ್ರಿ. ಆಮೇಲೆ ಒಂದು ರೋಗ ಬರ್ತೈತೆ ಅದ್ರಲ್ಲಿಂದ. ಇವ್ರಿಗೆ ಒಂದು ಐಡಿಯಾ ಹೇಳಿದ್ರಲ್ಲ, ಏನ್ ಐಡಿಯಾ ಹೇಳಿದ್ರಿ ಬಸ್ ಸ್ಟ್ಯಾಂಡ್ದಾಗ? ಅದ ಇಲ್ಲಿ ಇದೆಲ್ಲ ಕಸ ಐತಿ. ಈಗ ಅಂದ್ರೆ ಬಸ್ ಬರೋ ಮಟ್ಟ ಸುಮ್ ಕೂತ್ ಮೊಬೈಲ್ ಹಿಡಿದು ಏನ್ ಟೈಮ್ ವೇಸ್ಟ್ ಮಾಡೋದು. ಇದು ಕಸನ ಹುಡುಗಿದ್ರ ಒಂದ್ ಸ್ವಲ್ಪ ಸ್ವಚ್ಛ ಹಾಕದ್ ಬಸ್ ಸ್ಟ್ಯಾಂಡ್ ಅನ್ನೋ ಉದ್ದೇಶಕ್ಕೆ. ಕುಷ್ಟಗಿ ಬಸ್ ಸ್ಟ್ಯಾಂಡ್ ಸ್ವಚ್ಛ ಇತ್ತು, ಹಂಗೇನ ಹೊಲಸೇನಿಲ್ಲ. ಕುಷ್ಟಗಿ ಬಸ್ ರಾತ್ರಿ 10 ಗಂಟೆ ನಂತರ ಅದಾವ ಇಲ್ಲೋ ಬಸ್? ಅಂದ್ರೆ ಅಲ್ಲ, ಶೆನ್ನೂರು ಬಸ್ ಬರ್ತಂದ್ರೆ ಎಬಸ್ರಿ ಅಲ್ಲಿ ಮಟ್ಟ ಮಕ್ಕೊಂಡಿರ್ತೀವಿ. ಓ, ನಮಸ್ಕಾರ ರೀ ಮೇಡಮ್ ಅವ್ರೆ. ನಮಸ್ತೆ ರೀ. ಏನ್ ವಿಡಿಯೋ ತಗೊಂಡ್ಬಂದ್ಬಿಟ್ರಿ ಮಾಡಾಕ? ಹೌದ್ರಿ, ಮತ್ತೆ ಎಲ್ಲಿ ಹುಡುಗಿಯಾರ ಇರ್ತಾರಲ್ರಿ, ಆ ಕಡೆ ನಮ್ ಕ್ಯಾಮ್ರಾ ಜೋಗತ್ತು ಸರ್ ತೇಡ್ರಿ. ನೋಡ್ರಿ, ಈ ಹುಡುಗಿಯಾರ ಇನ್ನಾಗ ಏನ ಮಾಡತ್ತಿರಲ್ಲ, ಮಾಡಿ ತೋರ್ಸ್ರಿ. ನೋಡ್ರಿ, ಈ ಹುಡುಗಿಯಾರು ಒಂದೊತ್ತು ಊಟ ಬಿಡು ಅಂದ್ರೆ ಬಿಡ್ತಾರ. ಆದ್ರೆ 5 ಸೆಕೆಂಡ್ಗೊಮ್ಮ 10 ಸೆಕೆಂಡ್ ಮುಖದ ಮೇಲೆ ಹಿಂಗ ಮಾಡ್ಕೊಳ್ಳೋದು ಮಾತ್ರ ಬಿಡಂಗಿಲ್ಲ ನೋಡ್ರಿ. ಬರೀ ಅವ್ರ ಬ್ಯೂಟಿ ಮೇಲೆ ಬರೀ ಕಣ್ಣು ಇರ್ತದ ನೋಡ್ರಿ. ಹೌದ್ರಿ, ಮತ್ತೆ ನಾವ್ ಹಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ನೋಡ್ಬೇಕ್ರಿ ನಮ್ಮನ್ನ? ಹೌದೌದು, ಇದು ಏನು ಹೇಳಿದ್ರಲ್ಲ, ಇದು 100ಕ್ಕೆ 100 ಸತ್ಯ ರೀ ಮೇಡಮ್ ಅವರ. ನೀವು ಹಿಂಗೆ ಮಾಡ್ತಿರತ್ತೆ, ಹುಡುಗರು ಬೀಳ್ತಾರ ನೀವು ಡಿಸೈಡ್ ಮಾಡಿರೇನ್ರಿ? ಹಾ ರೀ. ಏನ್ ಇನ್ಸ್ಟಾಗ್ರಾಮ್ದಾಗ ಜೋರ್ ಡೈಲಾಗ್ ಹೊಡ್ಯಾಕತ್ತೀರಿ? ಮಳ್ಯಾಗ ಸೂಟ್ ಆಗೋಂಗ್ ಡೈಲಾಗ್ ಹೊಡಿರಲ್ಲ? ಓ, ಮಳ್ಯಾಗ ಸೂಟ್ ಆಗಂಗೆ ಡೈಲಾಗ್ ಏನ್ರಿ? ಅಂದ್ರ ಮಳ್ಯಾಗೂ ಸೂಟ್ ಆಗಬೇಕು, ಅದು ನಿಮಗೂ ಸೂಟ್ ಆಗಬೇಕು ಅಂತ ಡೈಲಾಗ್ ಹೇಳ್ತೀನಿ ರೀ. ಮೋಡ ನಕ್ಕರೆ ಮಳೆಗಾಲ, ಮೋಡ ನಕ್ಕರೆ ಮಳೆಗಾಲ, ಅಕಸ್ಮಾತ್ ಹುಡುಗಿ ನಕ್ಕರೆ ಅಳಗಾಲ. ಮೇಡಮ್ ಅವ್ರ ನಮಸ್ಕಾರ. ಅಲ್ಲ, ನೀವು ಹೆವಿ ಜರ್ನಿ ಮಾಡ್ತಿರ್ತೀರಿ. ಈ ಬ್ಯಾಗ್ ಅದಲ್ಲ, ಇಂಥ ದೊಡ್ಡ ಬ್ಯಾಗ್ ನೋಡ್ರಿ, ಬ್ಯಾಗ್ ನೋಡ್ರಿ ಇದು. ಈ ಬ್ಯಾಗ್ ನಿಮ್ಗೆ ಹೆವಿ ಜರ್ನಿ ಮಾಡೋ ಟೈಮ್ದಾಗ ಇದು ಭಾಳ ವಾಜ್ಯ ಆಯ್ತಂದ್ರೆ ನೀವು ಏನು ಮಾಡ್ತೀರಿ? ನೀವು ಈ ಬಸ್ನಾಗ ಇಳಿಸೋ ಟೈಮ್ದಾಗ ವಾಜ್ಯ ಆಯಿತು, ಕೈ ಬ್ಯಾನ್ ಆಯ್ತು ಅಂದ್ರೆ ಏನು ಮಾಡ್ತೀರಿ ನೀವು? ಮೇಡಮ್ ಅವ್ರ, ಮೇಡಮ್ ಅವ್ರ ಏನ್ ಮಾಡತ್ತೀರಿ? ಎದ್ರ ಫೋಟೋ ಹೊಡಾತ್ತೀರಿ? ಫೋಟೋ ಹೊಡಾತ್ತೀರೇನ್ರಿ? ಇದು ಫೋಟೋ ಹೊಡಕ್ ಕೊಟ್ಟಿಲ್ರಿ, ತಿನ್ಬೇಕ್ರಿ ಇದು. ನೋಡ್ರಿ, ಹುಡುಗಿಯರು ಫಸ್ಟ್ ತಿಲ್ಲಾಕ್ ಬಡ್ದಾಡಲ್ರಿ, ಸ್ಟೇಟಸ್ ಹಾಕ್ತಾರ. ಸ್ಟೇಟಸ್ ಹಾಕದ್ಕೊಳಕ ಅದು 4 ಮಂದಿ ಉರಿಸ್ತಾರ್ರಿ. ನಾ ತಿಲ್ಲಾತೀನಿ ಅಂತ ಉರಿಸ್ತಾರ, ಮತ್ತೆ ಉರಿಸ್ತೀನಿ ನೋಡ್ರಿ ಇವ್ರು. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮಸ್ತೆ ಸ್ನೇಹಿತರೆ, ಇಲ್ಲಿ ನಡೀತಿರೋದೊಂದು ಸತ್ಯ ಬಿಚ್ಚಿಡ್ತಿದ್ದೀನಿ ಇವತ್ತಿನ ದಿನ. ಇಲ್ಲಿ ನೋಡಿ, ನಗ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ 1 2 3 4 ಇದಾವೆ ಸೀಟು.
ಇಲ್ಲಿ ಇವ್ರು ಒಬ್ಬರೇ ಕೂತಿದ್ದಲ್ದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವರು ಕುಂದ್ರದಲ್ದೆ ಬ್ಯಾಗ್ ಸುದಕ್ಕೆ ಇಟ್ಕೊಂಡು ಕೂತಿದ್ದಾರೆ ಸ್ನೇಹಿತರೆ. ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಜೀವನದಾಗ ಯಾರಿಗೆ ಬೇಕಾದ್ರೂ ಕ್ಷಮಿಸ್ಬೋದ್ರಿ, ಆದ್ರ ಈ ಹಗಲತ್ ನಿದ್ದೆ ಮಾಡ್ತಾರಲ್ಲ ಇವ್ರನ್ನ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ನೋಡ್ರಿ ಮಧ್ಯಾಹ್ನ ಕಾರ ಹೋಗಂತಾಗ ಈ ರೇಂಜಿಗೆ ನಿದ್ದೆ ಮಾಡತ್ತಾರ. ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೊಡಿತಾರಲ್ರಿ ಕೇಳಕ್ಕಾಗಲ್ಲ. ನಿಮ್ ಗ್ರೂಪ್ನಾಗ ಈ ತರ ಇರ್ತಾರ ನೋಡ್ರಿ, ಹಗಲತ್ ನಿದ್ದೆ ಮಾಡಿ ಗೊರಕೆ ಹೊಡೆಯವ್ರು. ಅವ್ರಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಇವರು ವೆಜ್ ಫ್ರೈಡ್ ರೈಸ್ ಬುಕ್ ಮಾಡಿದ್ರು ತಿಲ್ಲಕ್ಕ. ಆದ್ರೆ ನೋಡ್ರಿ ಇಲ್ಲಿ ಆಗಿರೋಂಥ ಒಂದು ಘಟನೆ ಹೇಳ್ತಿದ್ರು ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ವೆಜ್ ಫ್ರೈಡ್ ರೈಸ್ ಇದು. ಬಟ್ ಎಲ್ಲ ರೈಸ್ ತಿಂದು ಬಟ್ ವೆಜ್ ಏನು ಐಟಮ್ ಅಂದ್ರೆ ಇಲ್ಲೆಲ್ಲ ಗೋಳೆ ಮಾಡಿ ಇಟ್ರಿ ಇವರು. ಇದು ಮೇ ಬಿ ಇವರು ಮನೆ ಕಟ್ಕೊಂಡು ಹೋಗ್ತಿರ್ಬೋದು ಅನ್ನಿಸ್ತದೆ. ಇದು ಮನೆ ಕಟ್ಕೊಂಡು ಹೋಗ್ತೀರೇನ್ರಿ? ನೋಡ್ರಿ ಇಲ್ಲಿ ಸುಮ್ಮನೆ ನೀವು ವೈಟ್ ರೈಸ್ ತಿನ್ಬೇಕಿಲ್ರಿ, ಚಲೋ ಆಗ್ತೈತಲ್ಲ. ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಓ ಅಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ಅಣ್ಣ ಹಿಂಗ್ಯಾಕೆ ನಿಂತಾರಣ್ಣ? ಮೊದ್ಲು ವಿಡಿಯೋ ಬಂದ್ ಮಾಡೋದು ಎದಕ್ ಮಾಡಕತ್ತಿ? ಅಲ್ಲ ವಿಡಿಯೋ ಬಂದ್ ಮಾಡ್ತೀರಣ್ಣ? ಮಾಡುವ ನೀ ಬಂದ್ ಮಾಡ್ತೀನಿ ಸಮಾಧಾನ ಅಣ್ಣ. ಇಟ್ಟಾಗ ಸಿಟಿ ಬರತ್ತೀನಿ. ನಮ್ಮಿಂದ ಏನ್ ಗೊತ್ತ? ಹೋಲ್ ಬಿಡೋಣ. ಇಟ್ಟಾಗ ಟೆನ್ಷನ್ ನಿಂತಿದ್ದೀನಿ. ನಮ್ ಟೆನ್ಷನ್ ನಮ್ಗ ಮಾರ. ನಾವು ಉಂಡಿಲ್ಲ 2 ದಿನ ಆಯ್ತು. ಊಟ ಮಾಡಿಲ್ಲ? 2 ದಿನ ಆಯ್ತು. ದೋಸ್ತರ ಏನ್ರ ಅಂದ್ರಣ್ಣ? ಇಲ್ಲ ಮಾರ. ಮನ್ಯಾಗ ಏನ್ರ ಅಂದ್ರಣ್ಣ? ಮನ್ಯಾಗ ಏನ್ ಅಂದಿಲ್ಲ ಮಾರ. ಮತ್ತೆ ಯಾಕೆ ನಿಂತು ಅಣ್ಣ ಟೆನ್ಷನ್ದಾಗ? ನಾವ್ ಹೆಣ್ಮಕ್ಳು 2 ದಿನ ಆಯ್ತು ಇನ್ಸ್ಟಾಗ್ರಾಮ್ ನೋಡ್ಕೊಂತ ಕುಂತ ಬಿಟ್ಟಾರ. ಮನ್ಯಾಗ ಬೆಕ್ಕ ಮಲಿಗ್ ಸುಮ್ಮ ಹೋಗ್ಬಿಟ್ರ. ರೂಮ್ನ್ಯಾಗ ಕುಂತಾರ. ಊಟನೇ ಮಾಡಿಲ್ಲ? ಏನೂ ಇಲ್ಲ. 2 ದಿನ ಆಯ್ತು. 2 ದಿನ ಆಯ್ತು. ಬರೀ ಇನ್ಸ್ಟಾಗ್ರಾಮ್ ನೋಡ್ತಾರ? ಜಳ ಇನ್ಸ್ಟಾಗ್ರಾಮ್ ಬರೇ. ಫಸ್ಟ್ ಟೈಮ್ ಮದುವೆ ಆಗ್ಯದನ್ರಿ? ಹೌದಣ್ಣ. ಮುಗೀತ್ ನೋಡ್ರಪ್ಪ. 2 ದಿನ ಆಯ್ತಣ್ಣ, ಏನಿಲ್ಲ. ಯವ್ವ ಈಗೇನು ಹೊಸ್ತಾಗಿ ಲಗ್ನ ಆಗಿರ್ತಿರಲ್ಲ, ಮೊದಲು ನಿಮ್ ಗಂಡದವ್ರಿಗೆ ನೆಟ್ಗೆ ಊಟ ಹಾಕದ್ ಮಾಡ್ರಿ. ನೀವು ಇನ್ಸ್ಟಾಗ್ರಾಮ್ ನೋಡ್ರಪ್ಪ. ನಮಸ್ಕಾರ ಅಣ್ಣಾರ. ನಮಸ್ಕಾರ ರೀ. ಆರಾಮಿದ್ದೀರಿ? ಫುಲ್ ಆರಾಮ್ ರೀ ಅಣ್ಣ. ನನಗೆ ಭಾಳ ದಿನದಿಂದ ಒಂದು ಪ್ರಶ್ನೆ ಕೇಳ್ಬೇಕಂತ ತಲೆಯಾಗ ಉಳ್ಕೊಂಡ್ಬಿಟ್ಟಿತ್ರಿ ಅದು. ಆ ಪ್ರಶ್ನೆ ಅದು ನಿಮ್ಮ ನೋಡಿದ ತಕ್ಷಣ ಅದು ನಿಮಗೆ ಕೇಳ್ಬೇಕಂತ ಅನ್ಕೊಂಡ್ಯಾರಣ್ಣ. ನೀವು ಕೇಳಂದ್ರೆ ಕೇಳ್ತೀನಿ, ಬ್ಯಾಡ ಅಂದ್ಬಿಡ್ತೀನಿ ಅಣ್ಣ. ಕೇಳ್ರಿ. ಏನಿಲ್ರಣ್ಣ, ಈ ಸಣ್ಣವ್ರಿದ್ದಾಗ ಅಂದ್ರೆ ನಾವು ಸಣ್ಣವ್ರು ಇರ್ತೀವಲ್ಲ, ಸಣ್ಣವ್ರಿದ್ದಾಗ ಇದೇನ ಬುಕ್ಕದ ನಡವರ್ಕ ನವಿಲ್ ಪುಚ್ಚದ ಇಡ್ತಾರಣ್ಣ, ಅದು ಮರಿ ಹಾಕತ್ತಂತ ಹೇಳಿ. ಮತ್ತೆ ಅದೇನ್ರೆ ನಿಮ್ಗೆ ಅನುಭವ ಅದನ್ರಿ? ನೀವು ನವಿಲಿಗೆ ಇರೋದು ಇಟ್ರೇನ್ರಿ? ಇಟ್ಟಿರಿ? ಆದ್ರೆ ಏನು ಇಲ್ಲ, ಮರಿ ಹಾಕಿಲ್ಲ? ಅದು ಮರಿ ಯಾಕೆ ಹಾಕಿಲ್ಲ ಗೊತ್ತನ್ರಣ್ಣ? ಅಂದ್ರ ಅಲ್ಲಿ ನವಿಲ್ಗಿರಿ ನಿತ್ತಲ್ರಿ, ಅದು ಆಕ್ಚುಲಿ ಬುಕ್ನಾಗ ಹಾಕಿಲ್ರಿ. ಫುಲ್ ನಿಮ್ ತಲೆಗೆ ಹಾಕ್ಯದ ನೋಡ್ರಿ. ಈಗ ಒಂದೊಂದು ನವಿಲ್ಗಿರಿ ಇದ್ದಾಗ ನಾವು ಫೈನಲಿ ಅಂತೂ ಈಗ ನಾವು ಕಲ್ಯಾಣ ಮಂಟಪ ಕಡೆ ಹೊಂಟಿವಿ. ಈಗೆಲ್ಲ ಗಿಫ್ಟ್ ತೊಗೊಂಡಿವಿ. ನೋಡಿ ಸುನಿಲ್ ಅವ್ರ ಗಿಫ್ಟ್ ತೋರಿಸ್ರೆ. ಇಲ್ಲೊಂದು ಗಿಫ್ಟ್ ಅದ, ದೊಡ್ಡ ಗಿಫ್ಟ್ ತೊಗೊಂಡು ಹೊಂಟಿವಿ. ನೋಡಿ ಇಲ್ಲ ನೋಡ್ರಿ, ಫುಲ್ ಸ್ಮಾರ್ಟ್ ಆಗಿಬಿಟ್ಟಾರ ನೋಡ್ರಿ. ಯಾವ ರೇಂಜ್ ಸ್ಮಾರ್ಟ್ ಆಗ್ಯಾನ ಅಣ್ಣ ಅಂದ್ರೆ ಹಂಗೆ ನಮಗೂ ಕರ್ಕೊಂಡೋಗ ಒಂದು ಗಾಡಿ ಬಂತು. ಅಲ್ಲ ನಮಸ್ಕಾರ ಮಕ್ಕಳೆಲ್ಲ ಮುಂಚೆಲ್ಲ ಸುಮ್ಮನೆ ಇವರು ನಮ್ಮ ಹೊಂಬೆಳಕ ನಮಸ್ಕಾರ. ನಾವೀಗ ಇಷ್ಟು ಜನ ಸೇರಿ ಗೋವಾ ಮಾಡಕ್ ಹೊಂಟೀವಿ. ಬರ್ರಿ ಎಲ್ರು ನೀವು ಕೂಡ. ಅಂತೂ ರೂಮ್ ಕೊಟ್ರು. ಇಲ್ಲಿ ರೂಮ್ ಒಳಗ ನೋಡ್ರಿ, ಮನುಷ್ಯ ಏನ್ ಮರ್ತರು ಈ ಚಾರ್ಜಿಂಗ್ ಹಚ್ಚೋದು ಮರೆಯಲ್ಲ ಅನ್ನೋದು ಇವತ್ತು ತಿಳ್ಕೊಬೇಕು ನಾವು. ಸರ್ ಮುರಿತಾನೆ ಮಾಡ್ತೀರಿ. ಘಟನೆ ಆಯ್ತು. ನಾನು ಏನಾಯ್ತಂದ್ರೆ ಊರಿಗೆ ಹೋಗಿದ್ದಾರೆ. ನಾನು ಇಲ್ಲೇ ನಾವು ಸ್ವಲ್ಪ ಸಿಟಿಯಾಗಿ ಇರ್ತೀವಲ್ರಿ, ಬಿಜಾಪುರ ಹಳ್ಳಿಗೆ ಹೋಗಿದ್ದಾರೆ. ಹಳ್ಳಿಯಾಗಿಲ್ಲ ಹಿಂಗ ಹಳ್ಳಿ ಮನಿ ಬಾಜು ಹಿಂಗ್ ಕಂಟಿ ಅವು ಇವು ಇರ್ತಾವಲ್ರಿ. ನಾವು ಹೋದಿದ್ದ ದಿನಾನೇ ಒಂದು ಹಾವು ಬಂತಾರೆ ದೊಡ್ಡದು. ಅವಿತ್ತು ನಾ ಹಾವು ನೋಡಿದ್ದೆ ಅಲ್ಲ, ಹೋಗಿದ್ದು ಪಾಸಾಗಿ ಹೋಗಿದ್ದು. ನಾ ಒಳಗೆ ಹೋಗಿದ್ದೆ, ಮನ್ಯಾಗ ಒಬ್ರು ಆಂಟಿ ಬಂದ್ರ. ನನಗೆ ಆಂಟಿ ಅಲ್ಲಿ ನಮ್ಮ ಮುಂದೆ ಹಾಯ್ದು ಹೊಂಟ್ರು. ನಾ ಆಂಟಿ ಆ ಕಡೆ ಕಂಟ್ಯಾಗ ಹೋಗ್ಬೇಡ ಹಾವನ ಅಂತಂದೆ. ಆಕೆ ಆಂಟಿ ಹೌದಪ್ಪ ಅಂತ ಹ್ಞೂ ಒಂದು ಹೋಗ್ಬೇಕಿಲ್ಲ. ಆಕೆ ಹ್ಞೂ ಅಲ್ಲಿದ. ಆಂಟಿ ಏನಂದ್ರು ನನಗ, ಹಾವ ಎಷ್ಟು ಉದ್ದಿತ್ತಪ್ಪ ಅಂತಂದ. ನನ್ನ ಆಂಟಿ ಎಷ್ಟು ಉದ್ದಿದ್ದ ಆಂಟಿ ಅಂತಂದೆ. ನನ್ನ ಆಟಿಕೆ ಬಿಡ್ಲಿಲ್ಲ ಆಂಟಿಕೆ. ಮತ್ ಕೇಳಿದ್ಳು. ಏನ್ ಕೇಳ್ದಂದ್ರ, ಮತ್ತ ಎಡ್ದಾಪಿತ್ತಪ್ಪ ಅಂತ ಕೇಳಿದ್ರು. ಆಂಟಿ ಇಟ್ಟುದ್ದ ಎಡ್ದಾಪಿತ್ತ ಆಂಟಿ ಎಂದೇನ. ಆಂಟಿ ಆಟಿಕೆ ಬಿಡ್ಬೇಕಿಲ್ಲ ನಮಗ, ಬಿಡಕ್ಕೆ ತಯಾರಿಲ್ಲ ಮರೆ. ಹಾಗೆ ಆಂಟಿ ಲಾಸ್ಟಿಗೆ ಏನದು ಯಾವ ಕಲರ್ ಇತ್ತಪ್ಪ ಅಂತ ನನ್ನ ಆಂಟಿ ಅಂದೆ. ಆಂಟಿ ಕಲರ್ ಕೇಳು, ಮತ್ತ ಸ್ಮೆಲ್ ಯಾವ್ದಿತ್ತು ಕೇಳ್ಬಿಟ್ಟು
ಅರೆ ನಾ ಆಂಟಿ ಆಯ್ತಪ್ಪ ಒಂದ್ ಹೊಂಟಾಳ ಮತ್ತೆ ವಾಪಸ್ ಬಂದಕ್ಕೆ ಏನ್ ಕೇಳಿದ್ರು ಗಂಡಿತ್ತು ಹೆಣ್ಣಿತ್ತು ಅಂತ ಕೇಳ್ಬಿಟ್ಟಪ್ಪ. ನಾ ಅಂದೆ ಬಗ್ಗೆ ನೋಡಿಲ್ಲ ಆಂಟಿ.